ಸ್ನೇಹಿತರೆ ನಮಸ್ಕಾರ. ಒಂದು ವಿರಳ ಪ್ರೇಮ ಕತೆ ಅಥವಾ ಒಂದು ಸರಳ ಪ್ರೇಮ ಕತೆ ಹೊಡೆದಾಕ್ಬಿಟ್ಟು ಸೇರಿಸ್ಬಿಟ್ಟಿದ್ದಾರೆ ಸಿನಿಮಾ ಟೈಟಲಲ್ಲಿ. ಒಂದು ಸರಳ ಪ್ರೇಮ ಕತೆ ಸಿನಿಮಾ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಸಿನಿಮಾದ ನಾಯಕ ವಿನಯ್ ರಾಜ್ಕುಮಾರ್ ಅವರು ಅತಿಶಯ್ ಅನ್ನುವ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಈ ಸಿನಿಮಾದ ರಚನಾ ವಚನ ಮತ್ತು ನಿರ್ದೇಶನ ಸಿಂಪಲ್ ಸುನಿ ಅವರು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಖ್ಯಾತಿಯ ನಿರ್ದೇಶಕರು ಸುನಿ ಅವರು. ಸೊ ಈ ಸಿನಿಮಾದಲ್ಲಿ ನಾಯಕನಿಗೆ ಒಂದು ಮತ್ತು ಇನ್ನೊಂದು ಎರಡು ಕನಸಿದೆ. ಸೊ ಏನಂತಂದರೆ, ಒಂದು ಆತ ದೊಡ್ಡ ಮ್ಯೂಸಿಷಿಯನ್ ಆಗಬೇಕು, ಸಂಗೀತಗಾರನಾಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ. ಸೊ ಮತ್ತೊಂದು ಕನಸು ಏನಂತಂದರೆ, ಆತನ ಹೃದಯದ ಮಿಡಿತಕ್ಕೆ, ಹೃದಯದ ಭಾವನೆಗಳಿಗೆ ಮಿಡಿಯುವ ಮತ್ತೊಂದು ಹೃದಯ, ಹೆಣ್ಣು ಹೃದಯ ಯಾವುದು ಬೇಕಿದೆ. ಸೊ ಅದರ ಒಂದು ಹುಡುಕಾಟದಲ್ಲಿ ಕೂಡ ಆತ ಇದ್ದಾನೆ. ಸೊ ಜೀವನದಲ್ಲಿ ಆತ ಏನು ಗಂಭೀರವಾಗಿಲ್ಲ, ತುಂಬ ಸಾಮಾನ್ಯ ಹುಡುಗನಂತ ಇರುವಂಥ ಒಂದು ಪಾತ್ರ ಅದು. ಸೊ ಈ ಪಾತ್ರಕ್ಕೆ ವಿನಯ್ ರಾಜ್ಕುಮಾರ್ ಅವರು ಜೀವ ತುಂಬಿ ಅತಿಶಯ್ ತಮ್ಮ ಹೆಸರಿಗೆ ಅನ್ವಯವಾಗುವಂಥ ಈ ಸಿನಿಮಾದಲ್ಲಿ ಏನಿಲ್ಲ, ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಈ ಸ್ಟಾರ್ ಪಟ್ಟವನ್ನು ಪಕ್ಕಕ್ಕಿಟ್ಬಿಟ್ಟು ಸರಳವಾಗಿರುವ ಅನೇಕ ಪಾತ್ರಗಳಿರ್ತವೆ. ಸೊ ಒಂದು ನಿರ್ದೇಶಕರು ರಚಿಸಿರುವಂಥವ್ರು ಇದ್ರ ಕತೆ ಮಳವಳ್ಳಿ ಪ್ರಸನ್ನ ಅವರು. ಅವರ ಕತೆಗೆ ಒಂದು ಒಳ್ಳೆಯ ಚಿತ್ರಕಥೆಯನ್ನು ಸುನಿಯವರು ಬರೆದಿದ್ದಾರೆ. ಸೊ ಆ ಪಾತ್ರಕ್ಕೆ ಜೀವ ತುಂಬಿ ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು. ಅವರು ಸಿನಿಮಾದ ಒಂದು ಪಾತ್ರವನ್ನು ಲೀಲಾಜಾಲವಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಇಬ್ಬರು ನಾಯಕಿಯರಿದ್ದಾರೆ. ಸೊ ಈ ನಾಯಕಿಯರಲ್ಲಿ ಯಾರು ಈ ಒಂದು ತ್ರಿಕೋನ ಪ್ರೇಮಕತೆ ಅಂತಲೂ ಹೇಳ್ಬೋದು. ಸೊ ಯಾವ ನಾಯಕಿಯ ಮನವನ್ನು ನಾಯಕ ಗೆದ್ದಿರ್ತಾನೆ, ಅಥವಾ ಯಾವ ಒಂದು ನಾಯಕಿಯ ಒಂದು ಹೃದಯದ ಮಿಡಿತ ಅಥವಾ ಧ್ವನಿ ಅಂತ ತಗೋಬೇಕು ನಾವಿಲ್ಲಿ. ಧ್ವನಿನೇ ಮುಖ್ಯವಾಗಿ ಆ ನಾಯಕನು ಹೇಳೋದು. ಆ ಒಂದು ಧ್ವನಿ ಇದಕ್ಕೆ ನಾಯಕನ ಹೃದಯಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಸಿಂಪಲ್ ಸುನಿ ಅವರು ಹೇಳಿದ್ದಾರೆ. ಈ ಸಿನಿಮಾದ ಮುಖ್ಯ ಬೆನ್ನೆಲುಬು ಏನಂತಂದರೆ ಸಂಗೀತ ವೀರ್ ಸಮರ್ಥ ಅವ್ರದ್ದು. ಸಿನಿಮಾ ಉದ್ದಕ್ಕೂ ಸಂಗೀತನೇ ಮುಖ್ಯವಾದ ಇಲ್ಲಿ ಒಂದು ಪಾತ್ರ ಅಂತ ಕೂಡ ಹೇಳಬೇಕಾಗತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಅಜ್ಜಿ ಒಂದು ಪಾತ್ರ ಇದೆ, ಆಮೇಲೆ ಒಂದು ತತ್ವಪದ ಇದೆ, ಮೂಕನಾಗಬೇಕು ಅಂತ. ಸೊ ಇದು ಬ್ಯಾಕ್ಗ್ರೌಂಡಲ್ಲಿ ಇದೇ ನನಗೆ ಮೂಕನಾಗಬೇಕು ಅನ್ನುವ ಈ ತತ್ವಪದವೇ ಸಿನಿಮಾದ ನಾಯಕಿ ಮತ್ತು ವಿಲನ್ ಕೂಡ ಅಂತ ಅನಿಸ್ಲಿಕ್ಕೆ ಕಾಡೋಕ್ಕೆ ಶುರುವಾಯಿತು. ಸೊ ಅದು ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಆಮೇಲೆ ವಿನಯ್ ಅವ್ರ ತಂದೆಯಾಗಿ ರಾಜೇಶ್ ಅವರ ಅಭಿನಯ ಚೆನ್ನಾಗಿದೆ. ಸಾಧು ಕೋಕಿಲ ಅವರು, ಶ್ವೇತಾ ಶ್ರೀವತ್ಸ ಅವರ, ಮತ್ತು ಬಿಗ್ ಬಾಸ್ನ ಕಾರ್ತಿಕ್ ಅವರು, ಮತ್ತು ಈವನ್ ನಿರ್ದೇಶಕರು ಕೂಡ ಸುನಿ ಅವರು ಕೂಡ ಗೆಸ್ಟ್ ಅಪಿಯರೆನ್ಸ್ಗಳಲ್ಲಿ. ಇನ್ನು ಸಾಕಷ್ಟು ಪಾತ್ರಗಳು, ನಾಯಕನ ಫ್ರೆಂಡ್ ಪಾತ್ರಗಳು ಕೂಡ ಪ್ರಮುಖವಾಗಿ ಕಾಣುತ್ತೆ. ಸೊ ಇಲ್ಲಿ ನಾಯಕಿಯಾಗಿ ಸ್ವಾತಿಷ್ಠ ಅನ್ನೋರಿದ್ದಾರೆ, ಮತ್ತು ಕೃಷ್ಣ ರಾಧೆ ಹಿಂದಿ ಧಾರಾವಾಹಿಯ ರಾಧೆ ಪಾತ್ರ ಮಾಡ್ತಿದ್ದಂಥ ಮಲ್ಲಿಕಾ ಸಿಂಗ್ ಅವರಿದ್ದಾರೆ. ಸೊ ಇವರ ಒಂದು ಪಾತ್ರಗಳಲ್ಲಿ ಯಾವ ಪಾತ್ರ ಗೆಲ್ಲುತ್ತೆ, ಇದು ಕತೆ ಬೆಂಗಳೂರು, ಬಾಂಬೆ ಮತ್ತು ಈವನ್ ರಾಜಸ್ಥಾನ ಇಲ್ಲೆಲ್ಲ ನಡೆಯೋಂಗೆ ಮಾಡಿದ್ದಾರೆ. ಸೊ ಏನು ನೀವು ಪೂರ್ವಗ್ರಹ ಇಲ್ದಲೆ ಒಂದೊಳ್ಳೆ ಸಿನಿಮಾ ನೋಡಬೇಕು, ನೀವೇನಾದರೂ ಮ್ಯೂಸಿಕ್ ಲವರ್ ಆಗಿದ್ದರೆ ನಿಮಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮೈಸೂರು ರಮೇಶ್ ಅವರು ಈ ಸಿನಿಮಾನ ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಗುನುಗು ಹಾಡುಗಳಿದೆ. ಜಯಂತ್ ಕಾಯ್ಕಿಣಿ ಅವರ ಹಲವಾರು ಸಾಲುಗಳು ಈ ಚಿತ್ರದಲ್ಲಿ ಸುಮಾರು ಜನ ಬರೆದಿದ್ದಾರೆ. ಅವರ ಒಂದು ಹಾಡು ಕೂಡ ಭಾಳ ನಿಮ್ಮನ್ನು ಹಿಡಿದಿಡುತ್ತೆ ಅಂತ ಹೇಳ್ತಾ, ನೀವು ಏನೂ ಎಕ್ಸ್ಪೆಕ್ಟ್ ಮಾಡ್ದಲ್ಲ ಸುಮ್ಮನೆ ಹೋಗಿ ಸಿಂಪಲ್ ಸುನಿ ಅವ್ರನ್ನ, ವಿನಯ್ ರಾಜ್ಕುಮಾರ್ ಅವ್ರನ್ನ ಮತ್ತು ಸಂಗೀತವನ್ನು ಇಷ್ಟಪಡೋರಾಗಿದ್ದರೆ ಖಂಡಿತ ಹೋಗಿ ನೋಡಿ. ಸಿನಿಮಾದ ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ ಸುನಿ ಅವರು, ಈ ಸಿನಿಮಾ ಹೆಂಗಿರೋ ದುಡ್ಡು ಕೊಟ್ಟಿದ್ದೀರಾ, ಕಡೆ ತನಕ ನೋಡಿ, ಕ್ಲೈಮ್ಯಾಕ್ಸ್ ಆದ ನಂತರನೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಇದೆ ಅಂತ ಅಂದ್ಬಿಟ್ಟು ಖಂಡಿತ ನೀವು ಅಲ್ಲಿವರೆಗೂ ಸಿನಿಮಾ ನೋಡಬೇಕು. ನೋಡಿದಾಗ ಆ ಒಂದು ಕಡೆ ಸೀನಲ್ಲಿ ನಾಯಕ ಅಳುವ ಒಂದು ದೃಶ್ಯ ಇದೆ. ಆ ದೃಶ್ಯ ನೋಡಿದಾಗ ಖಂಡಿತ ಅನಿಸುತ್ತೆ ವಾಟ್ ಎ ಮೂವಿ. ಸುನಿಯವರ ಒಂದು ರಚನಾ ವಚನ ನಿರ್ದೇಶನದಲ್ಲಿ ನೀವು ಹೋಗಿ ಸಿನಿಮಾ ನೋಡ್ಕೊಂಡು ಬಂದು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನನಗೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಅದ್ರ ಪಾಡ್ಗೆ ನೋಡಿಸ್ಕೊಂಡು ಹೋಗುತ್ತೆ. ಅಷ್ಟು ಚೆನ್ನಾಗಿ ಸುಮಾರು ಶಾಟ್ಗಳಿಟ್ಟು, ಸುಮಾರು ಸೀನ್ಗಳನ್ನಿಟ್ಟು ತುಂಬ ಅತ್ಯುತ್ತಮವಾದ ಚಿತ್ರಕಥೆಯನ್ನು ಮತ್ತು ಪಂಚಿಂಗ್ ಡೈಲಾಗ್ಗಳು, ಒನ್ಲೈನ್ ಪಂಚ್ಗಳು ಭಾಳ ಇದೆ. ಅದು ತಂದೆ ಮಗ, ಫ್ಯಾಮಿಲಿ ಸೆಂಟಿಮೆಂಟು ಇವೆಲ್ಲ ಇದೆ. ಸೊ ಎಲ್ಲ ಇಟ್ಕೊಂಡು ನೀವು ಸಿನಿಮಾನ ಭಾಳ ಆನಂದಿಸ್ಬೋದು ಅಂತ ಹೇಳ್ತಾ
ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಇದು ಒಂದು ಸರಳ ಪ್ರೇಮ ಕಥೆ ಅಂತ ಏನಿಟ್ಟಿದ್ದಾರೆ, ಇದು ಕನ್ನಡದ ಒಂದು ವಿರಳ ಸಿನಿಮಾ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ. ಧನ್ಯವಾದಗಳು.